ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ರ್ಯಾಂಡಮ್ ವೀಡಿಯೋಸ್ ಇರ್ತಾವೆ. ಆಮೇಲೆ ಮುಂದೆ ಏನು ಮಾಡ್ತೀನಿ ತೋರಿಸ್ತೀನಿ ಬರ್ರಿ. ಟೈಮ್ 10:15 ಆಗೈತಿ. ಇವಾಗ ನಾಷ್ಟ ಮಾಡಬೇಕು. ಇಡ್ಲಿ ತರಿಸೀನಿ ಇವತ್ತು ಹೊರಗಿಂದು. ನೋಡ್ರಿ, ಪೂಜಾ ಅದು ಮಾಡೀನಿ. ಹೆಂಗಾಗೈತಿ ಹೇಳ್ರಿ. ನೋಡ್ರಿ, ಟೈಮ್ ಒಂದು 12 ಗಂಟೆ ಆಗೈತಿ. ಆಂಟಿ ಬಂದಾರ, ಅವ್ರು ರೊಟ್ಟಿ ಮಾಡತ್ತಾರಲ್ಲಿ. ನಾ ಈ ಕಡೆ ಚೌಳಿಕಾಯಿ ಪಲ್ಯ ಮಾಡತ್ತೀನಿ. ಫಸ್ಟಿಗೆ ಚೌಳಿಕಾಯಿ ಫ್ರೈ ಮಾಡ್ಕೊಂಡು ತೆಗ್ದೀನಿ. ಇವಾಗ ಉಳ್ಳಾಗಡ್ಡಿ ಒಗ್ಗರಣೆ ಹಾಕತ್ತೀನಿ. ಉಳ್ಳಾಗಡ್ಡಿದ್ದು ಹಸಿ ಸ್ಮೆಲ್ ಹೋಗಿಂದ ಮತ್ತೆ ಚೌಳಿಕಾಯಿ ಹಾಕಬೇಕು. ಸೈಡ್ನ ಪಲ್ಯ ಮಾಡತ್ತೀನಿ. ಹಾಗೆ ಆಂಟಿ ಜೊತೆ ಮಾತಾಡ್ಕೋತ ಮಾಡತ್ತೀನಿ. ಆಮೇಲೆ ಆಂಟಿ ರೊಟ್ಟಿ ಮಾಡತ್ತಾರ. ಹಾಗೆ ಸ್ವಲ್ಪ ಕೇಳ್ಕೋತ ಮಾಡತ್ತಿದ್ದೆ ನೋಡ್ರಿ. ಮೊನ್ನೆ ಇದ್ರದ್ದು ಕುಪ್ಸದ್ದು ಹಾಕಿನ್ರಿ. ಆಮೇಲೆ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರು ಬರ್ತೈತಿ, ಮಸಾಲೆ ಖಾರ ಹಾಕಿದ್ರೂ ಬರ್ತೈತಿ. ಯಾಕಂದರೆ ಇನ್ನೊಂದು ಯಾವುದ್ರೆ ಮಸಾಲೆ ಖಾರ ಹಾಕಿ ಮಾಡಿದ್ರೆ ಆಯಿತು, ಇದನ್ನು ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಆಯ್ತತೆ. ಹಸಿಮೆಣ್ಸಿನ್ಕಾಯಿ ಹಾಕೀನಿ. ಉಳ್ಳಾಗಡ್ಡಿ ಚೆಂದಾಗಿ ಫ್ರೈ ಆಗಿಂದ ಮೇಲೆ ಚೌಳಿಕಾಯಿ ಹಾಕಿ ಒಂಚೂರು ಉಪ್ಪು ಹಾಕಿ ನೀರು ಹಾಕಿ ಕುದಿಯಾಕಿಟ್ಬೇಕು. ಅಲ್ಲಿ ಚೌಳಿಕಾಯಿ ಪಲ್ಯ ಕುದಿಯಾಕಿಟ್ಟು ಇಲ್ಲ ಹೀರೆಕಾಯಿ ಪಲ್ಯ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ. ಇದೆಲ್ಲ ಕ್ಲೀನಾಗಿ ಸಿಪ್ಪಿ ಬಿಚ್ಚಬೇಕು ಫಸ್ಟ್, ಆಮೇಲೆ ಪಲ್ಯ ಮಾಡಬೇಕು. ಬಹಳ ಮಸ್ತ್ ಆಕೈತಿ. ಚೌಳಿಕಾಯಿ ಕುದ್ದಿಂದ ಸ್ವಲ್ಪ ಶೇಂಗಾ ಪುಡಿ ಹಚ್ಚಿ ಮಿಕ್ಸ್ ಮಾಡಿ ಸ್ವಲ್ಪ ತಗೋಣ ಮತ್ತು ಗ್ಯಾಸ್ ಆಫ್ ಮಾಡಬೇಕು. ನೋಡ್ರಿ, ಇವಾಗ ಚೌಳಿಕಾಯಿ ಪಲ್ಯ ಆಯಿತು. ಈಗ ಹೀರೆಕಾಯಿ ಪಲ್ಯ ಮಾಡತ್ತೀನಿ. ಫಸ್ಟಿಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಟೊಮೆಟೊ ಹಾಕ್ಬೇಕಂತ ನಾವು ಟೊಮೆಟೊ ಹಾಕಲ್ಲ ಜಾಸ್ತಿ. ಆಂಟಿ ಹಾಕಿ ಮಸ್ತ್ ಆಗ್ತೈತಿ ಟೇಸ್ಟ್ ಅಂದರು. ಅದಕ್ಕೆ ಹಾಕೀನಿ. ನೋಡೋಣ ಟೇಸ್ಟ್ ಹೆಂಗೆ ಆಗ್ತೈತಿ ಅಂತ. ಅದು ಟೊಮ್ಯಾಟೊ ಚೆಂದಾಗಿ ಬೇದಿಂದ ಹೀರೆಕಾಯಿ ಹಾಕಬೇಕು. ಹೀರೆಕಾಯಿ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಉಪ್ಪು ಹಾಕಿ ಖಾರ ಹಾಕಿ ನೀರು ಹಾಕಿ ಕುದಿಯಾಕಿಡ್ಬೇಕು. ಅಂಟಿದೆಲ್ಲ ಅಡುಗೆ ಮುಗೀತು, ಅವ್ರು ಹೋದರು. ನೋಡ್ರಿ, ನಾ ಇಲ್ಲೇ ಊಟ ಮಾಡತ್ತೀನಿ. ಟೈಮ್ ಬೇರೆ 1:15 ಆಗೈತಿ. ಯಾಕಂದರೆ ನಂಗೆ ಅಲ್ಲಿ ಹಾಸ್ಪಿಟಲ್ದಾಗ ಊಟ ಹೋಗಲ್ಲ. ಅದಕ್ಕೆ ಊಟ ಮಾಡಿ ಅವ್ರಿಗೆ ಕಟ್ಕೊಂಡು ಹೋಗ್ಬಿಡ್ತೀನಿ. ಮಮ್ಮಿ ಊಟ ಮಾಡತ್ತಾಳ, ಪಾಪು ಮಕ್ಕೊಂಡ ನೋಡ್ರಿ. ಹಂಗೆ ಮಾತಾಡ್ಕೊತ ಕೂತಿದ್ವಿ. ಹಾಗೆ 5 o'clock ಆಯ್ತು ಈವ್ನಿಂಗ್. ಮಾಮಾರು ಟೀ ತಂದು ಕೊಟ್ರು. ಇಲ್ಲೇ ಟೀ ಕುಡಿಲಾತೀವಿ. ನೋಡ್ರಿ ಎಷ್ಟು ಕೋಇನ್ಸಿಡೆಂಟ್. 50 ಮೇಡಮ್ದು ಬರ್ತ್ಡೇ ಐತಿ. ಸಾಸ್ನೂರ್ ಮೇಡಮ್ ಇವರು ನಾನು ಡೆಲಿವರಿ ಆಗಿದ್ದು ಇವ್ರ ಕೈಯಾಗಿ. ಇವಾಗ ನಮ್ಮ ದೊಡ್ಡಕ್ಕನ ಮಕ್ಕಳು ಇವ್ರ ಕೈಯಾಗಿ ಡೆಲಿವರಿ ಆಗೈತಿ. ಈಗ ಸಣ್ಣಕ್ಕಂದು ಇವ್ರ ಕಡೆನೇ ಆಗೈತಿ. ನಾವು ಕರೆಕ್ಟ್ ಹಾಸ್ಪಿಟಲ್ದಾಗ ಅಡ್ಮಿಂಟ್ ಇದ್ದಾಗೆ ಅವ್ರ ಬರ್ತ್ಡೇ ಐತಿ. ಎಷ್ಟು ಕೋಇನ್ಸಿಡೆಂಟ್ ನೋಡ್ರಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮೇಡಮ್, ಹ್ಯಾಪಿ ಬರ್ಡೇ ಟು ಯು. ನೋಡಿ ಎಷ್ಟು ಚಂದ 35 ವರ್ಷದಿಂದ ನೋಡತ್ತೀನ್ರಿ. ಇವ್ರಿಗೆಲ್ಲ ಇಲ್ಲ ತೋರಿಸಿಲ್ಲ. ಯಾವಾಗ ಹೆಂಗೆ ಹಿಂಗೆ ನೋಡೋದು. ಸ್ವೀಟ್ ಆಫರ್ ಎಷ್ಟು ಮಸ್ತ್ ಅದಾರ, ಚಲೋ ಅದಾರ ಮೇಡಮ್ ಅಂದ್ರು. ಅಷ್ಟು ಸಿಂಪಲ್ ಅದಾರ ನೋಡ್ರಿ. ನೋಡ್ರಿ ಮಮ್ಮಿ ಹೆಂಗೆ ಮಾತಾಡತ್ತಾಕಿ ಜೊತೆ. 9 ಗಂಟೆ ಆಗೈತಿ. ಈಗ ಬಂದಿನ ಮನೆಗೆ. ಬಂದು ಸ್ನಾನ ಮಾಡಿ ಪಪ್ಪ ಪಲ್ಯ ಏನು ನೋಡಿ ಮಾಡಿಕೊಡ್ಬೇಕು ನೋಡ್ರಿ. ಮಿಕ್ಸ್ ಬಾಜಿ ಥರ ಮಾಡ್ಬೇಕತ್ತ. ಇವೆಲ್ಲ ತಂದಿಟ್ಟಿನಿ. ನನಗೆ ಅಪ್ಪಾಜಿಗೆ ಇಬ್ಬರಿಗೆ ಮಾಡ್ಕೊಳತ್ತೀನಿ ಪಲ್ಯ. ಯಾಕಂದ್ರೆ ಅದು ಮುಂಜಾನೆ ಇದು ಅವ್ರಿಗೆ ಕಳ್ಸಿದೆ. ಯಾಕಂದ್ರೆ ಲೇಟಾಗಿತ್ತು, ಮಾಮಾರು ಬಂದು ಕುಂತಿದ್ರು. ಅದಕ್ಕೆ ನಾ ಜಳಕ ಮಾಡಿಬರೋದು ಲೇಟ್ ಆಗ್ತದೆ ಅಂತ ಕಟ್ ಕಳಿಸಿದೆ. ಹೊರಗಿತ್ತದು ಜಳಕ ಮಾಡಿಂದೆ ಒಳಗೆ ನೀರು ಬರೋದು. ಹಾಸ್ಪಿಟಲ್ದಿಂದ ಹಂಗೆ ಬರೋಂಗಿಲ್ಲ ನಾವು. ಆಮೇಲೆ ಈಗ ನೋಡ್ರಿ ಮಿಕ್ಸ್ ವೆಜಿಟೇಬಲ್ ಮಾಡತ್ತೀನಿಲ್ಲ, ಅದಕ್ಕೆ ಉಳ್ಳಾಗಡ್ಡಿ ಫ್ರೈ ಮಾಡಾಕತ್ತೀನಿ. ಈ ಕಡೆ ಸೈಡ ಹೀರೆಕಾಯಿ, ಮೆಣಸಿನ್ಕಾಯಿ, ಪೊಟ್ಯಾಟೊ ಹೋಳು ಇಟ್ಕೊಂಡಿನಿ. ಇವಾಗ ಇದೆಲ್ಲ ಸ್ವಲ್ಪ ಫ್ರೈ ಆಗಿಂದ ಇಷ್ಟು ಫ್ರೈ ಮಾಡ್ಕೋಬೇಕು. ಎಲ್ಲ ತರಕಾರಿಗಳನ್ನು ಹಾಕಿ ಫ್ರೈ ಮಾಡ್ತೀನಿ ನೋಡ್ರಿ. ಈಗ ಫಸ್ಟ್ ಟೈಮ್ ಮಾಡತ್ತೀನಿ ಗೈಸ್. ಇದು ನನಗೆ ಈ ಪಲ್ಯ ಮಾಡಿದ್ದಿಲ್ಲ, ಸುಮ್ಮ ಡಿಫ್ರೆಂಟ್ ಇರಲಿ ಟೇಸ್ಟ್ ಅತ್ತೆ ಮಾಡತ್ತೀನಿ. ಉಪ್ಪು ಹಾಕಿ ಸ್ವಲ್ಪ ಮಸಾಲೆ ಖಾರ ಹಾಕಿ ನೀರು ಹಾಕಿ ಮುಚ್ಚಿಟ್ಬಿಡ್ಬೇಕು, ಕುದಿಬೇಕದು ಸ್ವಲ್ಪ. ಪಲ್ಯ ಮಸ್ತಾಗಿದ್ದಪ್ಪ ಅಂದರು. ಊಟ ಮಾಡಿ ಬಂದು ಬಸನ್ ಕಟ್ಟಿ ಕ್ಲೀನ್ ಮಾಡಿ ಎಲ್ಲ ಭಾಂಡೆ ಅದು ತೊಳೆದಿಟ್ಟ ನೋಡ್ರಿ ಗೈಸ್. ಗುಡ್ ಮಾರ್ನಿಂಗ್.
ನೋಡ್ರಿ ಇವತ್ತು ಅಕ್ಕಂದು ಪಪ್ಪಂದು ಡಿಸ್ಚಾರ್ಜ್ ಐತಿ. ಇವಾಗ ನಾ ಪಪ್ಪಾಗಷ್ಟೇ ಉಪ್ಪಿಟ್ಟು ಮಾಡ್ಕೊಡತ್ತೀನಿ. ನೋಡ್ರಿ ಏನಾರ ಸ್ವಲ್ಪ ಸರ್ಪ್ರೈಸ್ ಮಾಡ್ಬೇಕಂದ್ರೆ ಮನ್ಯಾಗ ಬರೋ ಒಬ್ಬೇಕಿನೇ ಇದೀನಿ. ಮಳೆ ಬರೀ ಜಿಟ್ಟಿ ಜಿಟ್ಟಿ ಹತ್ಕೊಂಡು ಕುಂತೈತಿ. ಏನು ಹೊರಗೆ ಹೋಗಿ ತೊಗೊಂಬರ್ಬೇಕಂದ್ರೂ ಆಗೋದಿಲ್ಲ. ಏನು ಮಾಡಲಿ, ಮನ್ಯಾಗ ಫ್ಲವರ್ಸ್ ಇದ್ದಿದ್ರೆ ಏನೋ ಮಾಡತ್ತೀನೊಂದು. ಸಿಂಪಲ್ಲಾಗಿರೋ ಸರ್ಪ್ರೈಸ್ ಹೆಂಗೆ ಅನ್ಸೈತೆ ನಿಮಗೆ ಅನ್ನೋದು ಕಮೆಂಟ್ ಮಾಡಿರಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನೋಡ್ರಿ ಫೈನಲಿ ಪಾಪು ಮನೆಗೆ ಬಂದ್ಲು. ನೋಡ್ರಿ ನಾವು ಬೇಕಿನೇ ಇದ್ದೆ. ಏನು ಡೆಕೋರೇಷನ್ ಅದು ನನ್ನ ಪ್ಲ್ಯಾನ್ನ ಪಟಕನೇ ಹೊಳಿಲಿಲ್ಲ. ಹೊಳೆದ್ರೂ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ, ಒಬ್ಬೇಕಿನೇ ಅದೀನಿ ಅಂತೇಳಿ. ನಮ್ಮ ದೊಡ್ಡಕ್ಕ ಇದ್ರೆ ಆಕಿ ನಾನು ಕೂಡಿ ಏನಾರೇ ಒಂದು ಸಾಹಸ ಮಾಡ್ತಿದ್ವಿ. ಆಕಿ ಹುಬ್ಳಿದಾಗದಾಳ, ಏನು ಮಾಡೋಕ್ಕಾಗಲಿಲ್ಲ. ಸೊ ಅಷ್ಟೇ ಸಿಂಪಲ್. ನನ್ನ ಕಡೆ ಎಷ್ಟು ಆಗ್ತದೆ ಅಷ್ಟು ಮಾಡೀನಿ.